ಗುರುಗಳೇ ನಮಸ್ಕಾರ. ಗುರುಗಳೇ, ಶಿವರಾತ್ರಿ ಹಬ್ಬದ ವಿಶೇಷತೆ ಮತ್ತು ಶಿವರಾತ್ರಿ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾರೆ ದಯಮಾಡಿ ತಿಳಿಸ್ಕೊಡಿ ಗುರುಗಳೇ. ಸಂಸ್ಕೃತಿ ಆನ್ ಟಿ ವಿ ವತಿಯಿಂದ ಹೊಸಕೋಟೆ ತಾಲೂಕು ನಗರೇನಹಳ್ಳಿ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಪ್ಲೀಸ್. ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ. ಓಂ ಶ್ರೀ ಗುರುಭ್ಯೋ ನಮಃ. ಗಂ ಗಣಪತೇ ನಮಃ. ಶ್ರೀಮಾತ್ರೇ ನಮಃ. ಓಂ ನಮಃ ಶಿವಾಯ. ಶಿವಾಯ ಗುರವೇ ನಮಃ. ಶಿವರಾತ್ರಿ ಅನ್ನೋದು ಅದು ಒಂದು ವ್ರತವನ್ನಾಗಿ ಸಹ ನಾವು ಆಚರಿಸುವಂಥ ಒಂದು ಪದ್ಧತಿ ಇದೆ. ಮೂಲದಲ್ಲಿ ಶಿವರಾತ್ರಿ ಯಾವಾಗ ಪ್ರಾರಂಭ ಆಯಿತು, ಯಾತಕ್ಕೆ ಪ್ರಾರಂಭ ಆಯಿತು, ಅದರ ಒಂದು ವ್ರತಾಚರಣೆ ಇಂದಿನವರೆಗೂ ನಡೆದುಕೊಂಡು ಬಂದಿರತಕ್ಕಂಥದ್ದು ಏಕೆ ಅನ್ನೋದನ್ನು ತಿಳ್ಕೊಳ್ಬೇಕಂದ್ರೆ, ಪ್ರಪ್ರಥಮವಾಗಿ ಸೃಷ್ಟಿಯ ಒಂದು ಆರಂಭ ಕಾಲದಲ್ಲಿ ಪ್ರಥಮ ಲಿಂಗೋದ್ಭವವಾದಂತಹ ಒಂದು ಸುದಿನ ಈ ಶಿವರಾತ್ರಿ. ಸೃಷ್ಟಿಯ ಆರಂಭ ಕಾಲದಲ್ಲಿ ಎಲ್ಲಿ ನೋಡಿದರೆ ಅಲ್ಲೆಲ್ಲ ಜಲರಾಶಿ ತುಂಬಿರ್ತಕ್ಕಂಥದ್ದು. ಅದರಲ್ಲಿ ಶೇಷಶಾಹಿಯಾಗಿ ಮಲಗಿರ್ತಕ್ಕಂತಹ ಮಹಾವಿಷ್ಣು, ಆ ಬ್ರಹ್ಮನು ಸುತ್ತಲೂ ನೋಡಿದರೆ ಎಲ್ಲೆಲ್ಲೂ ಜಲರಾಶಿ ಇದೆ, ನಾನೊಬ್ಬನೇ ಇದ್ದೇನೆ, ನನ್ನನ್ನು ಬಿಟ್ಟು ಯಾರೂ ಇಲ್ಲ, ಇಡೀ ಸೃಷ್ಟಿಯಲ್ಲಿ ನಾನೇ ಮೊದಲು ಉತ್ಪತ್ತಿಯಾದಂಥವನು ಅನ್ನುವ ಅಹಂಕಾರದಿಂದ ನೋಡ್ತಾ ಇರಬೇಕಾದ್ರೆ ಕೆಳಗಡೆ ನೋಡಿದ್ರೆ ಮಹಾವಿಷ್ಣು ಮಲಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಮಹಾವಿಷ್ಣುವಿಗೂ ಬ್ರಹ್ಮದೇವನಿಗೂ ಇಬ್ಬರ ಮಧ್ಯೆ ಅಹಮ್ಮಿನ ಒಂದು ಯುದ್ಧ ನಡೆಯುತ್ತೆ. ಅಂದರೆ ನಾನು ಮೊದಲು ಉತ್ಪತ್ತಿಯಾದದ್ದು ಅಥವಾ ನಾನು ಮೊದಲು ಉತ್ಪತ್ತಿಯಾದದ್ದು ಅಂತ. ಅಂತಹ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ನಡೆಯತಕ್ಕಂತಹ ವಾಗ್ವಿವಾದಗಳನ್ನು ಆಲಿಸಿ ಮೂಲ ಪರಬ್ರಹ್ಮ ತತ್ವ ಸ್ವರೂಪನಾದಂತಹ ಪರಮಶಿವನ ಒಂದು ಜ್ಯೋತಿಸ್ವರೂಪ ಲಿಂಗಾಕಾರದಲ್ಲಿ ಅವರಿಬ್ಬರ ನಡುವೆ ಉತ್ಪತ್ತಿಯಾಗುತ್ತದೆ. ಅದೇ ಮೊಟ್ಟ ಮೊದಲ ಲಿಂಗೋದ್ಭವ. ಪರಮಶಿವನ ಒಂದು ಸಗುಣ ಸಾಕಾರ ರೂಪದಲ್ಲಿ ನಮಗೆ ದರ್ಶನ ಆದಂಥ ಮೊದಲ ದಿನವೇ ಈ ಶಿವರಾತ್ರಿ. ಆ ಒಂದು ಲಿಂಗೋದ್ಭವ ಹೇಗಿರುತ್ತೆ ಅಂದರೆ, ಅದಕ್ಕೆ ಆದಿ ಅನಂತಗಳಿರೋದಿಲ್ಲ. ಕೆಳಗೆ ನೋಡಿದರೆ ಎಲ್ಲಿಯವರೆಗೂ ಹೋಗಿದೆ, ಮೇಲೆ ನೋಡಿದರೆ ಅನಂತ ಆಕಾಶಗಳನ್ನು ದಾಟಿ ಲಿಂಗದ ಆದಿ ಇದೆ, ತಿಳಿಯದಂತಹ ಒಂದು ಪರಿಸ್ಥಿತಿ. ಆ ಒಂದು ಸಂದರ್ಭದಲ್ಲಿ ಅದನ್ನು ಕಂಡಂತಹ ವಿಷ್ಣು ಹಾಗೂ ಬ್ರಹ್ಮದೇವರು ನಿಬ್ಬೆರಗಾಗಿ ಕೇಳಿದಾಗ ಆ ಲಿಂಗದಿಂದ ಪರಮಶಿವನ ಒಂದು ವಾಣಿ ಕೇಳಿಸುತ್ತೆ. ನಾನು ಇಡೀ ಸೃಷ್ಟಿಗೆ ಕಾರಣವಾದಂತಹ ಪರಬ್ರಹ್ಮ ತತ್ವ ರೂಪದಲ್ಲಿ ಇರತಕ್ಕಂತಹ ಆ ಪರಬ್ರಹ್ಮ ಸ್ವರೂಪನಾದಂತಹ ನಾನು ಈ ಲಿಂಗರೂಪದಲ್ಲಿ ವ್ಯಕ್ತವಾಗಿದ್ದೇನೆ. ಅವ್ಯಕ್ತನಾದವನು ನಾನು ವ್ಯಕ್ತವಾಗಿ ನಿಮಗೆ ಕಾಣ್ತಾ ಇದ್ದೇನೆ. ನೀವಿಬ್ಬರೂ ಮೊದಲು ಉತ್ಪತ್ತಿಯಾದವರು ಯಾರೆಂಬ ಒಂದು ಅಹಂಕಾರದಿಂದ ನಿಮ್ಮ ವಾಗ್ವಾದ ನಡೀತಾ ಇದೆ. ಆದರೆ ಮೂಲ ತಿಳಿಯಬೇಕೆಂದರೆ ಈ ಒಂದು ಲಿಂಗದ, ಈ ಜ್ಯೋತಿ ಸ್ವರೂಪದ ಆದಿ ಅಂತ್ಯಗಳನ್ನು ಯಾರು ಮೊದಲು ಕಂಡುಕೊಂಡು ಬರ್ತಾರೋ ಅವರೇ ಈ ಸೃಷ್ಟಿಯಲ್ಲಿ ಹೆಚ್ಚು, ಅಥವಾ ಈ ಇಡೀ ಸೃಷ್ಟಿಯಲ್ಲಿ ಪ್ರಮುಖರು, ಅಥವಾ ಅವರೇ ಈ ಸೃಷ್ಟಿಗೆ, ಸಮಸ್ತ ಸೃಷ್ಟಿಗೆ ಮೂಲ ಕಾರಣರು ಅಂತ ನಿರ್ಣಯಿಸಬಹುದು ಅಂತ ಹೇಳ್ತಾರೆ. ಇಂತಹ ಒಂದು ಲಿಂಗೋದ್ಭವವಾದಂತಹ ದಿನ ಪ್ರಪ್ರಥಮವಾಗಿ ನಮಗೆ ಶಿವರಾತ್ರಿ ಪ್ರಾರಂಭವಾಗುತ್ತದೆ. ಆ ಶಿವರಾತ್ರಿಯ ದಿನ ವಿಶೇಷವಾಗಿ ನಾವು ಮಾಡ್ತಕ್ಕಂಥದ್ದು ಎರಡೇ ಕೆಲಸ. ಒಂದು ಉಪವಾಸ, ಎರಡನೇದು ಜಾಗರಣೆ. ಉಪವಾಸ ಅಂದರೆ ಬೆಳಗ್ಗಿನಿಂದ ರಾತ್ರಿಯವರೆಗೆ ಅಥವಾ ಈ ದಿನ ಬೆಳಗಿನಿಂದ ನಾಳೆ ಬೆಳಗಿನವರೆಗೆ ಅನ್ನ ನೀರುಗಳನ್ನು ಬಿಟ್ಟು, ತಿಂಡಿಯನ್ನು ಬಿಟ್ಟು, ಆಹಾರವನ್ನು ಬಿಟ್ಟು ಇರುವುದು ಉಪವಾಸ ಅಲ್ಲ. ಅದೇ ರೀತಿ ಜಾಗರಣೆ ಅಂದರೆ ಕಣ್ಣು ಬಿಟ್ಟುಕೊಂಡು ನಿದ್ದೆ ಬರ್ತಾಯಿದ್ರು ನಾವು ಬಲವಂತವಾಗಿ ಕೂತು ಕಣ್ಣು ಅಗಲಿಸ್ಕೊಂಡು ನಾವು ಮನೆಯಲ್ಲಿ ಚದುರಂಗನೋ ಅಥವಾ ಕ್ಯಾರಮ್ ಬೋರ್ಡೋ ಅಥವಾ ಇನ್ನೂ ಬೇರೆ ಏದೇ ಆಟಗಳನ್ನು ಆಡಿಕೊಂಡು ಅಥವಾ ಬೇರೆ ಯಾವುದಾದ್ರೂ ಒಂದು
ಸಿನಿಮಾ ನೋಡ್ಕೊಂಡು ಕೂತ್ಕೊಳ್ಳೋದು ಅದು ಸಹ ಜಾಗರಣೆ ಅಲ್ಲ. ಅವೆರಡೂ ದಾರಿ ತಪ್ಪಿದಂತಹ ಉಪವಾಸ ಮತ್ತು ದಾರಿ ತಪ್ಪಿದಂತಹ ಅಪಾರ್ಥಕ್ಕೊಳಗಾದಂತಹ ಜಾಗರಣೆಗಳು. ನಿಜವಾದ ಅರ್ಥದಲ್ಲಿ ಉಪವಾಸ ಅಂದರೆ ಅಂದರೆ ಹತ್ತಿರ, ವಾಸ ಅಂದರೆ ಇರತಕ್ಕಂಥದ್ದು. ಶಿವರಾತ್ರಿಯ ದಿನ ಸಂಪೂರ್ಣವಾಗಿ ನಿಮ್ಮ ಮನಸ್ಸು, ನಿಮ್ಮ ಅಂತಃಕರಣ, ನಿಮ್ಮ ದೇಹ ಶಿವನ ಹತ್ತಿರ, ಶಿವನಿಗಾಗಿ, ಶಿವನನ್ನೇ ನೆನೆದು ಶಿವನ ಬಳಿ ಕುಳಿತಿರ್ತಕ್ಕಂಥದ್ದೇ ಉಪವಾಸ. ಆ ರೀತಿ ಇರಬೇಕಾದ್ರೆ ನಮಗೆ ನಿದ್ದೆ ಬರಬಾರ್ದು ಅಥವಾ ನಮಗೆ ಆಲಸ್ಯ ಉಂಟಾಗಬಾರ್ದು. ಅದಕ್ಕೋಸ್ಕರ ನಾವು ಕಡಿಮೆ ಆಹಾರವನ್ನು ತೆಗೆದುಕೋಬೇಕು ಅಥವಾ ಆಹಾರವನ್ನೇ ತೆಗೆದುಕೊಳ್ಳದೆ ನಿರಾಹಾರಿಯಾಗಿ ಕೂತ್ಕೋಬೇಕಾಗತ್ತೆ. ಆವಾಗ ನಮ್ಮ ಮನಸ್ಸು ಏಕೀಕೃತವಾಗಿರುತ್ತೆ ಅನ್ನೋ ಉದ್ದೇಶದಿಂದ ಆಹಾರವನ್ನು ಪಕ್ಕಕ್ಕಿಟ್ಟರೆ ಹೊರತು ಇಲ್ಲಿ ಮುಖ್ಯವಾಗಿ ಆಹಾರವನ್ನೇ ತೆಗೆದುಕೊಳ್ಳದೆ ಇರೋದು ಉಪವಾಸ ಅನ್ನುವಂಥ ಪದ್ಧತಿ ಬಂದುಬಿಟ್ಟಿದೆ. ಅದು ಅರ್ಥ ಅಲ್ಲ. ಇನ್ನು ಜಾಗರಣೆ ಅಂದರೂ ಸಹ ಕಣ್ಣು ಬಿಟ್ಕೊಂಡು ನಿದ್ದೆ ಬರ್ತಾಯಿದ್ರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೂತ್ಕೊಳ್ಳೋದು ಜಾಗರಣೆ ಅಲ್ಲ. ಜಾಗರಣೆ ಅಂದರೆ ಜಾಗರೂಕರಾಗಿರುವಂಥದ್ದು. ಯಾವ ವಿಷಯದಲ್ಲಿ ಜಾಗರೂಕರಾಗಿರುವಂಥದ್ದು ಅಂದರೆ ನಿದ್ರೆ ಬರದ ಹಾಗೆ ಜಾಗರೂಕರಾಗಿರೋದಲ್ಲ. ಜಾಗರಣೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಯಾವುದೇ ರೀತಿಯ ಪಾಪಗಳನ್ನು ಮಾಡದೆ ನಾವು ಯಾತಕ್ಕಾಗಿ ಈ ಭೂಮಿಯ ಮೇಲೆ ಬಂದಿದ್ದೀವೋ ಆ ಒಂದು ಕಾರ್ಯವನ್ನು ಪೂರೈಸಿ ಮತ್ತೆ ನಾವು ಜಾಗರೂಕರಾಗಿ ಆ ಶಿವನ ಸಾನ್ನಿಧ್ಯವನ್ನು ಸೇರಬೇಕಾದ್ರೆ ಯಾವ ರೀತಿಯ ಜೀವನ ನಡೆಸಬೇಕೋ ಆ ಜೀವನ ನಡೆಸಬೇಕಾದ್ರೆ ನಾವು ಯಾವ ಕಾರ್ಯಗಳನ್ನು, ಯಾವ ದೇವರನ್ನು ನಂಬಿ ಯಾವ ರೀತಿ ಹೆಜ್ಜೆ ಇಡಬೇಕೋ ಆ ರೀತಿ ಜಾಗರೂಕರಾಗಿರುವಂಥದ್ದನ್ನು ಜಾಗರಣೆ ಅಂತ ಹೇಳ್ತಾರೆ. ಶಿವನ ಅನುಗ್ರಹದಿಂದ, ಉಪವಾಸದಿಂದ, ಶಿವನ ಸಾನ್ನಿಧ್ಯ, ಜಾಗರಣೆಯಿಂದ ನಮಗೆ ನಮ್ಮ ಜೀವನದ ಒಂದು ಸಾರ್ಥಕತೆ ಸಿಗುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇದೇನಿದೆ ಇದು ನಮಗೂ ನಮ್ಮ ಪಂಚಾಂಗಕ್ಕೂ ಸನಾತನ ಧರ್ಮಕ್ಕೂ ಹಿಂದೂಗಳಿಗೂ ಸಂಬಂಧವೇ ಇಲ್ಲ. ಇದು ಆಂಗ್ಲದ ಒಂದು ಪದ್ಧತಿಯ ಒಂದು ಕ್ಯಾಲೆಂಡರ್. ನಮ್ಮದು ಪಂಚಾಂಗ. ನಮ್ಮದು ಕೇವಲ ಮನುಷ್ಯರು ಬರೆದಂಥ ಪಂಚಾಂಗ ಅಲ್ಲ. ಸೃಷ್ಟಿಯಲ್ಲಿ ವೈಜ್ಞಾನಿಕವಾಗಿ ನಮ್ಮ ಕಣ್ಣಿಗೆ ಕಂಡು ನಮಗೆ ಅನುಭವಿಸಲಿಕ್ಕೆ ಬರತಕ್ಕಂತಹ ಒಂದು ಲೆಕ್ಕಾಚಾರದ ಪಂಚಾಂಗ ನಮ್ಮದು. ಅದರ ಪ್ರಕಾರ ನಮಗೆ ಜನವರಿನೋ ಫೆಬ್ರವರಿನೋ ಮಾರ್ಚೋ ಅನ್ನೋದು ಲೆಕ್ಕ ಅಲ್ಲ. ಮಾಘ ಮಾಸದಲ್ಲಿ ಬರ್ತಕ್ಕಂಥದ್ದು ಶಿವರಾತ್ರಿ. ಮಾಘ ಮಾಸದ ಅಮಾವಾಸ್ಯೆಯ ಹಿಂದಿನ ದಿನ, ತ್ರಯೋದಶಿ, ಚತುರ್ದಶಿ ಮತ್ತು ಅಮಾವಾಸ್ಯೆ ಈ ಮೂರೂ ದಿನಗಳು ನಮಗೆ ಶಿವರಾತ್ರಿ ಮತ್ತು ಶಿವರಾತ್ರಿಯ ಹಿಂದಿನ ದಿನ, ಮುಂದಿನ ದಿನ ಅಂತ ನಾವು ಕರಿತೇವೆ. ಶಿವರಾತ್ರಿಯ ಹಿಂದಿನ ದಿನ ಮಹಾಪ್ರದೋಷ, ತ್ರಯೋದಶಿಯ ದಿನ, ಚತುರ್ದಶಿಯ ದಿನ ರಾತ್ರಿ ಶಿವರಾತ್ರಿ, ಮಾರನೇ ಅಮಾವಾಸ್ಯೆ ಶಿವರಾತ್ರಿ ಅಮಾವಾಸ್ಯೆ. ಅದು ಮಾಘ ಮಾಸದ್ದೇ ಆಗ್ತಕ್ಕಂಥದ್ದು. ಅದು ಯಾಕೆ ಅಂದರೆ ಮಾಘ ಮಾಸ ಸಾಕ್ಷಾತ್ ಶಿವನ ಸ್ವರೂಪ. ಈ ಒಂದು ಮಾಘ ಮಾಸದಲ್ಲಿ ಎಲ್ಲರಿಗೂ ತಿಳಿದಿರುವಂಥ ಮಾಘ ಸ್ನಾನಗಳು ಅತ್ಯಂತ ಪಾವನಕರ ಹಾಗೂ ಪಾಪನಾಶಕವಾದಂತಹ ಒಂದು ಪದ್ಧತಿ ಮಾಘ ಸ್ನಾನ ಆಚರಣೆ. ಇದೇ ಮಾಘ ಮಾಸದಲ್ಲಿ ಶಿವ ವಿಷ್ಣು ಇಬ್ಬರನ್ನೂ, ಶಿವಕೇಶವರಿಬ್ಬರನ್ನೂ ಸಮಾನವಾಗಿ ಪೂಜಿಸುವುದರಿಂದ ಮೋಕ್ಷವೇ ಲಭಿಸ್ತಕ್ಕಂತೆ ಶ್ರುತಿ ಪುರಾಣಗಳಲ್ಲಿ ನಾವು ಕಾಣ್ಬೋದು. ಆದ್ದರಿಂದ ಮಾಘ ಮಾಸದ ಕೊನೆಯ ದಿನವೇ ಶಿವರಾತ್ರಿ. ಇದು ಜನವರಿ, ಫೆಬ್ರವರಿ ಈ ರೀತಿ ಆಂಗ್ಲ ಮಾಸದ ಲೆಕ್ಕವಲ್ಲ. ಯಾವುದೇ ಶಿವರಾತ್ರಿ ಅಂತ ಅಲ್ಲ, ಯಾವುದೇ ಹಬ್ಬವನ್ನು, ಯಾವುದೇ ವ್ರತವನ್ನು, ಯಾವುದೇ ದೈವದ ಆರಾಧನೆಯನ್ನು ಮಾಡಬೇಕಾದರೆ ಅದಕ್ಕೆ ತಕ್ಕಂಥ ವಿಧಿವಿಧಾನಗಳನ್ನು ನಾವು ಪಾಲಿಸಲೇಬೇಕು, ಸಂಪೂರ್ಣ ಅನುಗ್ರಹ ಪಡೆಯಬೇಕಾದರೆ. ಶಿವರಾತ್ರಿಯಲ್ಲಿ ಬಿಳಿ ಬಣ್ಣದ ಹೂಗಳಿಲ್ಲದೆ ನಾವು ಶಿವನ ಪೂಜೆಯನ್ನೇ ಮಾಡುವ ಹಾಗೆ ಇಲ್ಲ. ಬಿಳಿ ಬಣ್ಣ ಶಿವನಿಗೆ ತುಂಬ ಇಷ್ಟವಾದಂಥದ್ದು, ಪರಿಶುದ್ಧವಾದಂಥದ್ದು, ಅದು ಮೋಕ್ಷ ಪ್ರಾಪ್ತಿಯನ್ನು ನೀಡುವಂಥದ್ದು. ಎರಡನೇದು ನಮಗೆ ಬಿಲ್ವಪತ್ರೆ ಇಲ್ಲದೆ ಶಿವಪೂಜೆಯೇ ಇಲ್ಲ. ಇನ್ನು ವಿಷ್ಣು ಅಲಂಕಾರ ಪ್ರಿಯನಾದರೆ ಶಿವ ಅಭಿಷೇಕ ಪ್ರಿಯ. ಅಭಿಷೇಕ ಅಂದರೆ ಹಲವಾರು ರೀತಿಯಲ್ಲಿ ಅಭಿಷೇಕ ಮಾಡಬಹುದು. ಆದರೆ ಕೇವಲ ಒಂದು ತಂಬಿಗೆ ನೀರನ್ನು ತಲೆ ಮೇಲೆ ಸುರಿದರೆ, ಆ ಲಿಂಗದ ಮೇಲೆ ಸುರಿದರೆ ಪ್ರಸನ್ನನಾಗಿ ನಮ್ಮ ಜೀವನವನ್ನೇ ತಂಪಾಗಿರತಕ್ಕಂಥವನು. ಆದ್ದರಿಂದ ಶಿವಪೂಜೆಯಲ್ಲಿ ಮೊದಲು ಒಂದು ತಂಬಿಗೆ ನೀರು ಅದು ಪ್ರಮುಖ. ಇನ್ನು ಕೈಲಾದರೆ ಪಂಚಾಮೃತ ಅಭಿಷೇಕ, ವಿಭೂತಿಯ ಅಭಿಷೇಕ, ಬೇರೆ ಬೇರೆ ಏನೆಲ್ಲ ಸಿಗುತ್ತೆ ಅದರಲ್ಲಿ ಅಭಿಷೇಕ ಮಾಡೋದು. ಅದಕ್ಕೆ ಬೇರೆ ಬೇರೆ ಫಲಗಳು ಇರತಕ್ಕಂಥದ್ದು ಇದೆ. ಆದರೆ ಒಂದು ತಂಬಿಗೆ ನೀರು ಪ್ರಮುಖ. ಆಮೇಲೆ ಬಿಲ್ವಪತ್ರೆ, ಏಕಬಿಲ್ವಂ ಶಿವಾರ್ಪಣಂ, ಒಂದು ಬಿಲ್ವಪತ್ರೆ ಆದರೂ, ಮತ್ತು ಬಿಳಿ ಪುಷ್ಪಗಳು. ಈ ಮೂರಕ್ಕೆ ಪ್ರಸನ್ನನಾಗುವಂಥವನು ಶಿವ. ಇದನ್ನು ಮೀರಿ ನಮ್ಮ ಶಕ್ತಿ ಅನುಸಾರ, ನಮ್ಮಲ್ಲಿ ಶಕ್ತಿ ಇದ್ದರೆ, ನಮ್ಮಲ್ಲಿ ಆ ಒಂದು ಲಭ್ಯವಿದ್ದರೆ ನೀವು ಎಷ್ಟಾದರೂ ಹೂವನ್ನು ಬಳಸಿ, ಏನೆಲ್ಲ ಅಂದರೆ ಕಬ್ಬಿನ ರಸದಿಂದ ಆಗಲಿ, ಜೇನುತುಪ್ಪ ಆಗ್ಬೋದು, ತುಪ್ಪ ಆಗ್ಬೋದು, ವಿಭೂತಿ ಆಗ್ಬೋದು, ಗಂಧವಾಗ್ಬೋದು, ಅನ್ನವಾಗ್ಬೋದು,
ಈ ಎಲ್ಲ ಒಂದು ದ್ರವ್ಯಗಳಿಂದ ಅಭಿಷೇಕ ಮಾಡ್ಬೋದು. ಆ ಪ್ರತಿಯೊಂದಕ್ಕೂ ತನ್ನದೇ ಆದಂಥ ಫಲ ಖಂಡಿತ ಇರುತ್ತೆ. ಆಹಾರದ ವಿಷಯದಲ್ಲಿ ಶಿವರಾತ್ರಿಯ ದಿನ ವಿಶೇಷವಾಗಿ ಜಾಗರಣೆಯ ಸಮಯದಲ್ಲಿ ಅಥವಾ ಉಪವಾಸದ ಸಮಯದಲ್ಲಿ ನಾವು ಶಿವನಿಗೆ ಇಷ್ಟ ಅಂತ ಮಾಡಿದ್ದಲ್ಲವೇ ಅಲ್ಲ. ಯಾಕಂದರೆ ಗಮನಿಸಿದ್ರೆ ಆ ದಿನ ತಿನ್ನುವಂಥದ್ದು ತಂಬಿಟ್ಟಾಗ್ಬೋದು, ರವೆ ಉಂಡೆ ಆಗ್ಬೋದು, ಕಡಲೆಕಾಯಿ ಉಂಡೆ ಆಗ್ಬೋದು, ಕಡಲೆಪುರಿ ಉಂಡೆ ಆಗ್ಬೋದು, ಅಥವಾ ಆ ರೀತಿಯ ಯಾವುದೇ ಒಂದು ಸಿಹಿ ಪದಾರ್ಥಗಳ ಉಂಡೆಗಳಾಗಬಹುದು. ಅವೆಲ್ಲ ಗಮನಿಸಿ ನೋಡಿ, ಅವೆಲ್ಲ ಅತ್ಯಂತ ಪೌಷ್ಟಿಕವಾಗಿ ಇರ್ತಕ್ಕಂಥವು, ಶಕ್ತಿಪ್ರದಾಯಕವಾದಂಥವು. ನಾವು ಯಾವಾಗ ಬೆಳಗ್ಗೆ ಇಡೀ ದಿನ ಅನ್ನವಿಲ್ಲದೆ ಉಪವಾಸದಲ್ಲಿ ಇರ್ತೇವೆ, ಆ ಸಮಯದಲ್ಲಿ ನಮಗೆ ಆಯಾಸವಾಗಬಾರದು ಅನ್ನುವ ಕಾರಣದಿಂದ ಅಂತಹ ಪದಾರ್ಥಗಳನ್ನು ಶಿವನಿಗೆ ನೈವೇದ್ಯ ಮಾಡಿ ಎಲ್ಲರೂ ತಿಂದರೆ ಅದು ಉಪವಾಸವೂ ಆಗುತ್ತೆ, ಅದು ಪ್ರಸಾದ ತಿಂದಾಗೂ ಆಗುತ್ತೆ. ನಮಗೆ ಬೇರೆ ಎಲ್ಲ ದಿನಗಳಂತೆ ನಮ್ಮ ದೇಹದಲ್ಲಿ ಶಕ್ತಿ ತುಂಬುತ್ತೆ. ಪೌಷ್ಟಿಕತೆಯಿಂದ ನಾವು ಆಕ್ಟಿವ್ ಆಗಿ, ಅಂದರೆ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಬೋದು, ಜಾಗರಣೆ ಸಹ ಇರ್ಬೋದು ಅನ್ನೋ ಒಂದು ಉದ್ದೇಶವೇ ಹೊರತು ಅದಕ್ಕೂ ಶಿವನಿಗೂ ಸಂಬಂಧ ಇಲ್ಲ. ಅದು ನಮಗಾಗಿ ನಾವು ಉಪವಾಸ ಮತ್ತು ಜಾಗರಣೆ ಶಕ್ತಿಯುತವಾಗಿ ಮಾಡೋದಕ್ಕೆ ಮಾಡಿಕೊಂಡಂತಹ ನಮ್ಮದೇ ಪದ್ಧತಿ. ಶಿವನಿಗೆ ನೈವೇದ್ಯ ಅಂದರೆ ಹಾಲಿಗಿಂತ ಹೆಚ್ಚಾದ ನೈವೇದ್ಯ, ಅಮೃತಕ್ಕೆ ಸಮಾನವಾದ ನೈವೇದ್ಯ ಶಿವನು ಬಯಸಲೇ ಇಲ್ಲ. ಇನ್ನು ಉಳಿದಿದ್ದೆಲ್ಲ ನಮಗಾಗಿ ನಾವು ಇಟ್ಟಂತಹ ನೈವೇದ್ಯ ಅಷ್ಟೇ. ಶಿವರಾತ್ರಿ ಹಬ್ಬದ ವಿಶೇಷತೆ ಮತ್ತು ಅದರ ಮಹತ್ವವನ್ನು ನಮ್ಮ ಜೊತೆ ಇವತ್ತು ಕೇಶವಮೂರ್ತಿ ಗುರುಗಳು ಹಲವಾರು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ.